ಇಲ್ಲೊಬ್ರು ಸರ್ ಬನ್ನಿ ಹೋಗೋಣ. ಪಾಪ ಅವರು ಕುತ್ಕೊಂಡಿದ್ದಾರೆ ನೋಡಿ. ಕಾಲು ಏನಾಯ್ತು ಮೇಡಮ್? ಕಾಲು ಮೇಡಮ್ ನೆನ್ನೆ ಇದು ಇದಕ್ಕೋಗಿದ್ದು ಬೈರ್ಮಂಗ್ಳಕ್ಕೆ ಹೋಗಿದ್ದು. ಬೈರ್ಮಂಗ್ಳಕ್ಕೆ ಹೋದ್ರೆ ಪೊಲೀಸರು ಎಲ್ಲ ತಳ್ಳಿಬಿಟ್ರು. ಏಟಾಗೈತೆ. ಅವಾಗಾಗಿತ್ತ ಇದು? ಹೋರಾಟಕ್ಕೆ ಹೋಗಿದ್ದು ಪೊಲೀಸರೇ ತಳ್ಳಿಬಿಟ್ಟು ನೋಡಿ ಸರ್. ಸರ್ ಝೂಮ್ ಹಾಕಿ ತೋರಿಸಿ. ಇವರು ಕೊಟ್ಟಿರೋ ಪ್ರತಿಫಲ ಅಂದ್ರೆ ಇವ್ರು ಪಟ್ಟಿರೋ ಶ್ರಮ ಏನಿದೆಯಲ್ಲ ಅದಕ್ಕೆ ಪ್ರತಿಫಲ. ಪೊಲೀಸರು ಸರ್ಕಾರ ಕೊಟ್ಟಿರೋ ಪ್ರತಿಫಲ ಇದು. ಯಾವಾಗ ಆಯ್ತು ಅಂದ್ರೆ ಕಾಲ್ ತುಳ್ದು? ನೆನ್ನೆ ಆಗಿರೋದು ಇದು. ಮತ್ತೆ ಅಲ್ಲಿ ಇರ್ಲಿಲ್ವಾ ಪೊಲೀಸರು? ನಿಮ್ಮನ್ನೆಲ್ಲ ಎಲ್ಲ ಇದ್ರು. ತಿರ್ಗಾ ಅದೇ ಮಕ್ಕ ನಮ್ಮ ಅಣ್ಣರೇ ಕರ್ಕೊಂಡೋಗಿ ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರ್ಸ್ಕೊಂಡು ಇದ್ ಮಾಡಿಸ್ಕೊಂಡ್ ಬಂದಿದ್ದೀವಿ. ಈ ತರ ಮಾಡಿದ್ರೆ ಇಂಥ ಅನ್ಯಾಯ ಮಾಡ್ಬೇಕು ಅಂತ ಎಷ್ಟ್ ದಿವಸದಿಂದ ಕಾಯ್ದಿದ್ರು. ವರ್ಷದಿಂದ ಇದೇ ಕಷ್ಟ ಕೊಡ್ತಾವ್ರು ನಮ್ಗೆ. ನಮ್ಮವು 25 ಹಸ್ಗಳವೆ, ದನ ಅವೆ, ಜೋಳ ಬೆಳಿತೀವಿ, ಹೀರೆ ಗಿಡ ಬೆಳಿತೀವಿ, ಎಲ್ಲ ಬೆಳಿತೀವಿ. ನಾವ್ ಬಿಟ್ಟೆಲ್ಲೂ ಹೋಗಲ್ಲ ನಾವು. ನಮ್ಗೆ ಈ ಕಾಲಿ ಹಿಂಗ್ ಕುಂಡ್ರಸವ್ರಲ್ಲ, ನಮ್ ಕತಿ ಏನು? ಈಗ ಎಷ್ಟು ಕಣ್ಣಲ್ಲಿ ನೀರ್ ಬರುತ್ತೆ ಈ ತರದ ಪರಿಸ್ಥಿತಿಗಳನ್ನ ನೋಡಿದ್ರೆ. ಅವ್ರ ಕಣ್ಣಿಲ್ವಾ? ಅವ್ರ ಮಕ್ಕದ ಮೇಲೆ ಕಣ್ಣಿಲ್ವಾ? ಈ ತರ ಮಾಡ್ಕೊಂಡ್ರಸವ್ರಲ್ಲ ನಮ್ಮನ್ನ, ಬಡ ರೈತರು ನಾವು. ಹೌದು. ಏನ್ ಹೇಳ್ತೀರಾ ಮೇಡಮ್? ಇವಾಗ ಒಟ್ನಲ್ಲಿ 2 ಕೋಟಿ ಅಲ್ಲ 2 ಕೋಟಿ ಅಲ್ಲ, 2 ಕೋಟಿ ಕೊಟ್ರು ನಾವು ಕೊಡಲ್ಲ ಜಮೀನ್ ಮಾತ್ರ. ಕೊಡಲ್ಲ ಜಮೀನು. ಕೋಟಿನೂ ಬೇಡ, ಕೋಟಿನೂ ಬೇಡ ನಮ್ಗೆ. ನಮ್ಗೆ ಜಮೀನ್ ಬೇಕಷ್ಟೇನೆ. ಆಮೇಲೆ ಎಷ್ಟೇ ಹೋರಾಟ 1.5 ವರ್ಷದಿಂದ ಹಿಂಗೆ ಮಾಡ್ತಾವ್ರಿ. ಬಂದಿಲ್ಲ ಯಾರು? ಯಾವನು ಬರ್ಲಿಲ್ಲ. ಕೊಡಲ್ಲ ಜಮೀನ್ ಮಾತ್ರ. ಯಾವ ಜಮೀನು ಯಾರು ಬಂದ್ರು ಕೊಡಲ್ಲ ನಾವು. ಕೊಡಲ್ಲ. ಅದು ಸಾಯಿಸ್ಬಿಟ್ರು ನಮ್ಮನ್ನ. ನಮ್ಮ ಮಕ್ಳು ಮರಿ ನನ್ನೊಬ್ಳು ಸಾಯಿಸ್ಬಿಟ್ರೆ ನನ್ನ ಮಕ್ಳವ್ರೆ ತಿಂತಾರೆ. ಕೊಡಲ್ಲ ಜಮೀನ್ ಮಾತ್ರ. ಅವ್ನು ಹೊಡೆದಾಕ್ಬಿಟ್ರು ಸರಿನೇ, ನನ್ನೊಬ್ಳು ಹೊಡೆದಾಕ್ಬೋದು, ಎಲ್ಲಾರ್ನು ಹೊಡಿಯಕ್ಕಾಗಲ್ಲ. ಧಮ್ಕಿ ಹಾಕೋಕ್ಕೂ ನಾವ್ ಮೀರಾಗ್ ನಿಂತಿದ್ದೀನಿ ನಾನು. ಹಾಕ್ತಾರೆ, ಫೋನ್ಗಳಲ್ಲಿ ಕಳಿಸ್ತಾರೆ. ನಾವ್ ಅದಕ್ಕೂ ತಲೆ ಕೆಡ್ಸ್ಕೊಂತ ಇಲ್ಲ. ಇವಾಗ ಈ ಕಾಲೇ ಮುರ್ದಾಕವ್ರೆ, ಇನ್ನ ಜೀವನೇ ಬಿಡ್ತಾರ? ಜೀವ ಕೊಡಕ್ಕೂ ಅವ್ನ್ ಟೀಕೆ ಬಂದಿ ಅವ್ನ್ ಕಣ್ಣು ನಿಮ್ರಾಗ್ಬಿಟ್ಟವೆ, ಅವ್ನ್ ಕಣ್ಣು ಹೋಗ್ಬಿಟ್ಟವೆ. ನಮ್ಗೆ ಈ ಕಷ್ಟ ಕೊಡ್ತಾನೆಲ್ಲ. ಇವತ್ ನಮ್ ಕತೆ ಏನು? ನಾನು ಇರೋರು ನಮ್ಮ ಮನೇಲಿ ನಾವು 4 ಜನ ಮಕ್ಳಿಬ್ರು ಅದು ಮಗ, ಅದು ನಮ್ಮ ಯಜಮಾನ್ರೊಬ್ರು. ನಾವ್ ಈ ಕಷ್ಟದಲ್ಲಿ ಹೆಂಗ್ ನಾವ್ ವಾಸ ಮಾಡೋದು? ನಾವ್ 2 ಹೊತ್ತು ಹೋಗಿ ಅಲ್ಲಿ ಕೂತಿರ್ತೀವಿ. ಆ ವಾಸನೆ ಕುಡ್ಕೊಂಡು ಅವ್ನ ಮಕ್ಕದ ಮೇಲೆ ಕಣ್ಣಿಲ್ವಾ? ಎಲ್ಲಿ? ಬೈರ್ಮಂಗ್ಲ ಸರ್ಕಲ್ ಅಲ್ಲಿ ಹೋರಾಟ ಮಾಡಕ್ ಹೋಗಿ ದಿವಸ ಹೋಯ್ತಿವಿ. ಇವಾಗೂ ಹೋಯ್ತಾ ಇದೀವಿ. ನಾವ್ ಇದೇ ಕಾಲಲ್ಲಿ ಎತ್ಕೊಂಡ್ ಗಾಡಿ ಕರ್ಕೊಂಡೋಗಿ ಕುಂಡ್ರಸ್ತಾರಲ್ಲಿ. ನಿಮ್ಗೆ ಅನ್ನಿಸ್ತಿದ್ಯಾ ಇದರಿಂದ ಏನು ಪ್ರತಿಫಲ ಸಿಗ್ತಾ ಇಲ್ಲ? ನೀವು 1.5 ವರ್ಷದಿಂದ ಎಷ್ಟು ಹೋರಾಟ ಮಾಡ್ತಾ ಇದ್ದಾರಾ? ನಿಮಗೆ ಎಷ್ಟು ಕೆಲಸಗಳಿರುತ್ತೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರ್ಗುನು. ಅದನ್ನೆಲ್ಲ ಬಿಟ್ಬಿಟ್ಟು ಯಾವ ನಂಬಿಕೆಯಿಂದ ನೀವು ಹೋಗಲ್ಲ? ಏನೇ ಕಷ್ಟ ಬರ್ಲಿ ನಮ್ ಜಮೀನ್ ಉಳ್ಸ್ಕೋಬೇಕು ಮೇಡಮ್. ನಮ್ ಜಮೀನ್ ಬೇಕೇ ಬೇಕು ನಮ್ಗೆ ಯಾವ್ದು ಬೇಡ. ನಮ್ ಜಮೀನ್ ಇದ್ರೆ ನಾವು ಜೀವನ ಮಾಡ್ತೀವಿ. ಜಮೀನ್ ಇಲ್ಲ ಅಂದ್ರೆ ನಾವ್ ಏನ್ ಮಾಡಕ್ ನಡು. ಅದಕ್ಕೆ ನಾವ್ ಹೇಳ್ತಾ ಇದೀವಿ, ದಯವಿಟ್ಟು ಅವನು DK ಆಗ್ಬೋದು, ಯಾವನೇ ಬಾಲಕೃಷ್ಣನೇ ಆಗ್ಬೋದು, ಯಾವನಾಗ್ಲಿ ಬೈರ್ಮಂಗ್ಲ ಸರ್ಕಲ್ ಬರ್ಲಿ. ಈ ಕಣ್ಣಲ್ಲಿ ನೋಡ್ಲಿ ಅವ್ನ ಮಕ್ಕದ ಮೇಲೆ. ಅವನು ಪೊಲೀಸರ್ ಅವರೆಲ್ಲ ಯಾವ ತರ ನೂಕಾಡ್ತಾರ ಗೊತ್ತಾ? ನೆನ್ನೆ ತಳ್ಳಿ ಏನ್ ಹೆಂಗಸರು ಅಂತನಲ್ಲ, ಮನ್ಸ ಅಂತಾನು ನೋಡಲ್ಲ, ತಳ್ಳಾಡ್ತಾನೆ. ಇಷ್ಟೆಲ್ಲ ಆಗ್ತಿದ್ರು ಯಾರು ಬರ್ಲಿಲ್ವಾ? ಯಾರು ಬಂದಿಲ್ಲ. ಮತ್ತೆ ಅದಾದ್ಮೇಲೆ ನೀವೇ ಹೋಗಿ ನಾವೇ ತೋರ್ಸ್ಕೊಂಡಿದೀವಿ. ಇಷ್ಟೆಲ್ಲ ಆಗ್ತಿದ್ರು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅವ್ರಿಗೆ. ಏನ್ ಹೇಳ್ತೀರಾ ಇವಾಗ? ಏನಾದ್ರು ಅವ್ರು ಇಲ್ಲಿಗೆ ಬಂದ್ ನಿಂತ್ಕೊಂಡು ಬಂದ್ರೆ ನಾವು ಕಾಸಿನ ಪಾರ್ಕೆ ತಗೋತೀವಿ, ಅದಂತೂ ಗ್ಯಾರಂಟಿ. ಕಾಸಿನ ಪಾರ್ಕೆ ಚಪ್ಲಿನೇ ಎತ್ಕೋತೀವಿ ನಾವು, ಅದಂತೂ ರೆಡಿ. ನಾವು ಮಾತ್ರ ಜೀವ ಬಿಡ್ತೀವಿ, ಮತ್ತು ಜಮೀನ್ ಕೊಡಲ್ಲ ನಾವು. ನಾವು ಪ್ರಾಣ ಕೊಡೋದು ಇಲ್ಲ, ನಾವು ಜಮೀನು ಕೊಡೋದಿಲ್ಲ. ಜಮೀನ್ ಇದ್ರಲ್ವಾ, ನಾವು ಪ್ರಾಣದಿಂದ ಇದ್ರೆ ತಾನೇ ನಮ್ಮ ಮಕ್ಕಳನ್ನು ನಾವು ಸಾಕಾಗೋದು. ನಾವೇ ಸತ್ಮೇಲೆ ನಮ್ಮ ಮಕ್ಕಳನ್ನ ನಾವು ಪ್ರಾಣ ಕಳ್ಕೊಂಡು ಅವನಿಗೋಸ್ಕರ ನಾವೇ ಪ್ರಾಣ ಬಿಡೋಣ. ನಾವು ಯಾವುದೇ ಕಾರಣಕ್ಕೂ ಪ್ರಾಣನೂ ಕೊಡಲ್ಲ, ಜಮೀನು ಕೊಡಲ್ಲ. ನೀವೇನ್ ಹೇಳ್ತೀರಾ? ಅಲ್ಲ, ನಾವು ಮಾತ್ರ ಜಮೀನು ಕೊಡಲ್ಲ. ನಾವು 20 ವರ್ಷದಿಂದ ನಾವು ಬೇರೆದ್ರ ಪಾಲು ಮಾಡ್ಕೊಂಡು ಮಾಡ್ತಾ ಇದೀವಿ. 3 ಎಕರೆ ಪಾಲಿಗೆ ಮಾಡ್ತಾ ಇದೀವಿ. ನಾವು ವರ್ಷಕ್ಕೆ 20 ಸಾವಿರ ಕೊಟ್ಬಿಟ್ಟು ಅವ್ರಿಗೆ ನಾವು ಪಾಲಿಗೆ ಮಾಡಿ ಬೆಳೆ ಇಕ್ಕಿ ಇವತ್ತು ನಾವು ಅವ್ರೇ ಜಮೀನು ಕಿತ್ಕೊಬಿಟ್ರೆ ನಾವು ಎಲ್ಲಿಗೆ ಹೋಗೋಣ? ಜಮೀನು ಇರೋದು ಒಂದು ಸ್ವಲ್ಪ, ಅದ್ರಲ್ಲಿ ಆಯ್ತದ? ನಮ್ಮ ಮಕ್ಕಳನ್ನ ಓದಿಸ್ಬೇಕು, ಓದ್ಸೋಕೆ ಸುಮ್ಮನೆ ಆಗುತ್ತಾ? ಓದಿಸ್ಬೇಕು, ಎಲ್ಲ ಮಾಡಬೇಕು. ನಾ ಮಾತ್ರ ಜಮೀನು ಯಾವುದೇ ಕಾರಣಕ್ಕೂ ಕೊಡಲ್ಲ. ಓದಿರೋ ಮಕ್ಳಿಗೆ ಏನೋ ಕೆಲಸ ಕೊಡ್ತಾರಂತ ಅವ್ರೆ. ಮೇಡಮ್, ಅವ್ರ ಕೆಲಸ ಕೊಡೋದು ನಮಗೆ ಬೇಡ. ಆಮೇಲೆ ಸ್ಯಾಲ್ರಿ ಜಾಸ್ತಿ ಕೇಳಿದ್ರು ಅಂತ ಕಿತ್ ಬೀಸಾಕ್ತಾರೆ. ಅವಾಗ ನಮ್ಮ ಮಕ್ಕಳನ್ನ ಎಲ್ಲಿ ಕಳ್ಸೋಣ ಮೇಡಮ್? ಇವಾಗ ಓದಿರೋರ್ಗೆ ಕೆಲಸ ಸಿಕ್ತಿಲ್ಲ ಅಂತ ಹೊಡೆದಾಡ್ತವ್ರೆ. ಮೇಡಮ್, ಅವರೇ ಬರ್ಲಿ, ಅವರು DK ಸುನೀಲ್ ಕುಮಾರೇ ಬರ್ಲಿ, ನಾವೇ ಕೆಲಸ ಕೊಡ್ತೀವಿ.
ಕೊಡ್ತೀವಿ, ನಾವ್ ಬೇಕಾದ್ರೆ ಅವ್ನ್ ಸಾಕ್ತಿವಿ. ನಮ್ಮ ಹೊಲದಲ್ಲಿ ಕಳೆ ಕೀಳ್ಲಿ, ಕಸ ಎತ್ತಾಕ್ಲಿ, ಹಾಲ್ ಕರೀಲಿ, ನಾವೇ ಕೊಡ್ತೀವಿ. ಅವ್ನಿಗೆ ಎಷ್ಟು ಕೂಲಿ ಕೇಳ್ತಾನೆ ಅಷ್ಟು ಕೂಲಿ ನಾವೇ ಕೊಡ್ತೀವಿ ಮ್ಯಾಮ್. ನಾವು ದಿನ 10 ಹಸ ಕಟ್ಕೊಂಡು ಬೆಳಗ್ಗೆ ಎದ್ದು 4 ಗಂಟೆ ರಾತ್ರಿಗೆ ಎದ್ದು ಹಾಲು ಕರ್ದಿ ಕಸ ಏನೆಲ್ಲ ಸುಮ್ಮನೆ ಆಗುತ್ತಾ? ನಾವು ಮಕ್ಕಳಿಗೋಸ್ಕರ ತಾನೇ ನಾವು ಕಷ್ಟಪಡೋದು. ನಮ್ದಾಗೋಗ್ಬಿಡ್ತದೆ. ನಮ್ಮ ಮಕ್ಕಳ ಪರಿಸ್ಥಿತಿ ಏನು? ಇವಾಗ ನಮ್ಮ ಕಾಲಕ್ಕೆ ನಾವು ಜಮೀನು ಕಳ್ಕೊಬಿಟ್ರೆ ಮಕ್ಕಳನ್ನ ಏನು ಮಾಡೋದು ಹೇಳೋದು? ಇವಾಗ ನಾ ರಾಗಿ ಬೆಳಿತೀವಿ, 10 ಆಳು ತಿಂತಾರೆ. ನಾಳೆ ದಿವಸ ಏನು ತಿಂತೀರಾ ನೀವು? ಅಲ್ಲ ಏನು ತಿಂತೀರಾ ಹೇಳ್ರಿ? ರಾಗಿ ಬೆಳೆ ಇಲ್ದ ಇದ್ಮೇಲೆ ಏನು ತಿಂತೀರಾ? ಎಲ್ಲ ಭೂಮಿ ಕಿತ್ಕೊಂಡ್ಮೇಲೆ ಎಲ್ಲಿ ರಾಗಿ ಬೆಳಿತಾರೆ? ಯಾರು ರಾಗಿ ಬೆಳೆಯಕ್ಕೆ ಎಲ್ಲಿರ್ತ ಜಮೀನು? ಈಗ ರಾಗಿ ಬೆಳೀಲಿ ಏನೋ ಅನ್ನ ತಿನ್ಲಿ ಅಂತ ತಾನೆ ನೀವು ಕೊಡೋದು 10 kg ಅಕ್ಕಿ. ನಮ್ಗೇನು ಕಾಯ್ತದೆ? ಬೇಡವೇ ಬೇಡ ನಮ್ಗೆ ಅಕ್ಕಿ. ನಾವು ರಾಗಿ ಭತ್ತ ಎಲ್ಲ ಬೆಳ್ಕೊಂಡು ನಾವು ತಿಂತೀವಿ. ಏನು ಗೊತ್ತಾ, ನೀವು ರೈತರು ಬೆಳಿತಾ ಇರೋ ಅಕ್ಕಿನೇ ಅವ್ರು ತಗೊಳ್ತಾ ಮೇಡಮ್, ಅವರೇ ತಂದು ಕೊಡ್ತಾ ಇಲ್ಲ. ನಾವ್ ಬೆಳಿತಾರದು ಅವ್ರು ಕೊಡ್ತಾವ್ರೆ. ಏನೋ 2000 ದುಡ್ಡು ಕೊಡ್ತಾವ್ರಲ್ಲ, ಯಾರು ದುಡ್ಡು ಹೇಳಿ ಅದು ಕೊಡ್ತಾ ಇಲ್ಲ ಮ್ಯಾಮ್, ಅದು ಕೊಡ್ತಾ ಇಲ್ಲ, ಬರ್ತಾ ಇಲ್ಲ. ಸುಮ್ನೆ ಅಷ್ಟೇ. ಮೇಲೆ ಹಾಕ್ತಾರೆ, ಬಸ್ ಮೇಲೆ ಹಾಕ್ತಾರೆ, ಎಲ್ಲ ನಮ್ಗೆ ಹಾಕ್ತಾರೆ. ಅದೇ ನಮ್ಗೆ ಗಂಟೆ ಕೊಡ್ತಾರೆ. ಅಲ್ಲ ಇವಾಗ ಮನೆ ಬಾಕ್ಲಿಗೂ ಮೀಟರ್ ಕೊಂಡಿಸಿದ್ದಾರೆ. ನಾವು ನೀರ್ ಕುಡಿಯೋದಕ್ಕೂ ಕರೆಂಟ್ ಬಿಲ್ ಕಟ್ಬೇಕು. ಏನ್ ಮ್ಯಾಮ್? ಈಗ ಅಲ್ಲಿ ಎಲ್ಲ ಬಿಲ್ ಕಟ್ಟಬೇಕು. 5 ತಿಂಗಳದ್ದು ನಾವು ಬಿಲ್ ಕಟ್ಟಬೇಕು. ಬಿಲ್ ಎಲ್ಲಿ ಹೋಯ್ತದೆ? ಅವ್ರಿಗೆ ತಾನೇ ಹೋಗೋದು. ಅಲ್ಲ ಅವ್ರಿಗೆ ತಾನೇ ಹೋಗೋದು. ಇನ್ನೇನ್ ಮಾಡೋಣ ಹೇಳು? ಈಗ ನೀರಿಗೂ ಕಟ್ಟಬೇಕು, ಎಲ್ಗೂ ಕಟ್ಟಬೇಕು. ಅವನೇನು ಕೊಡ್ತಾವನ್ನ? ನಾವು ಸಂಪಾದನೆ ಮಾಡಿದ್ ತಾನೆ. ನಮ್ಮ ಗಂಡಿರ್ ಲೈಟ್ ಬಿಲ್ ಕಟ್ಟಿದ್ರೆ ತಾನೆ ಅವ್ನು ಕೊಡೋದು. 2000 ರೂಪಾಯಿ ನಾವೇ ಕೊಟ್ಬಿಡ್ತಾನ. ನಮ್ ದುಡ್ಡೇ ಹೋಗ್ಬೇಕು ಅಂದ್ರೆ ಬಸ್ ಚಾರ್ಜ್ ಕೊಡ್ಬೇಕು. ಆ ಬಸ್ ಚಾರ್ಜ್ ಕಿತ್ಕೊಂಡೆ ತಾನೆ ಎಲ್ಲ ಏರ್ ಸಿಕ್ಕವ್ರೆ. ಈಗ ನಾವ್ ಇನ್ನೇನ್ ತಿನ್ನಾನ? ಈಗ ಅವ್ರ ಬೆಳೆ ಮಾತ್ರಕ ಎಲ್ಲದನ್ನ ರೈಟ್ ಏರ್ ಸಿಗ್ತಾರೆ. ನಮ್ಮದ್ ಮಾತ್ರ ಕೈಯಲ್ಲಿ ಬರ್ಲಿ, ಅವನೇ ಕೊಡ್ಲಿ. ನಾವು ಮಾತ್ರ ಅವ್ನಿಗೆ 2000 ರೂಪಾಯಿ ನಮಗೆ ಬೇಡವೇ ಬೇಡ. ನಾವೇ ಬೇಕಾದ್ರೆ ಅವ್ನು ಬರಲಿ, ನಾವೇ ಕೊಡ್ತೀವಿ. ನಾವು ಕೆಲಸ ನೋಡ್ಲಿ. ಅವನು 1-2 ದಿವಸ ಬಂದು ಕೆಲಸ ನೋಡ್ಕೊಂಡಿದ್ದೆ, ಆಮೇಲೆ ಅವ್ನು ತೀರ್ಮಾನ ಮಾಡ್ಕೊಂಡು AC ರೂಮಲ್ಲಿ ಕುತ್ಕೊಂಡಿರ್ತಾರೆ. ಇಲ್ಲಿ ಬಂದ್ಬಿಟ್ಟು ಇಲ್ಲೆಲ್ಲ ಕೆಲಸ ಹೆಂಗ್ ಮಾಡ್ತಾರ ಅವರು? ಹೆಂಗ್ ಮಾಡ್ತಾರೆ ಮೇಡಮ್? ಇವಾಗ ನಾವು ಬೆಳೆಗೆ ಹಿಂಗ್ ಮಾಡ್ತೀರಾ? ನಾವು ಜೋಳ ಹಾಕತೀವಿ, ಕೋಸ್ ಹಾಕಿದ್ದೀವಿ, ಈಗ 10 ಹಸ ಕಟ್ಕೊಂಡಿದ್ದೀವಿ, ಎಲ್ಲ ಮಾಡ್ತಾ ಇದೀವಿ ಮೇಡಮ್. ನಾವು ನಮ್ಮ ಗಂಡ ನಾವಿಬ್ರು ಎಷ್ಟು ಕಷ್ಟಪಡ್ತಾ ಇದೀವಿ ನಮಗೆ ಗೊತ್ತು. ನಾವು ಎಷ್ಟು ಕಷ್ಟಪಡ್ತಾ ಇರೋದು ಏನೋ. ನಾವು 4 ಕಾಳಂಗ್ ಮುಂದಕ್ಕೆ ನಿಂತ್ಕೊಂಡು ಮಾಡಂತ ಜಮೀನ ಕಿತ್ಕೊಂಡು ನಾವೆಲ್ಲಿಗೆ ಹೋಗೋಣ? 2 ಕೋಟಿ ಕೊಡ್ತಾರಲ್ಲ. ಅಯ್ಯೋ ಅವ್ರು 2 ಕೋಟಿ ಹೇಳಿದ್ರೆ ಅವ್ರು 20 ಕೋಟಿ ಕೊಡ್ಲಿ ಮೇಡಮ್. ನಾ ಮಾತ್ರ ಜಮೀನ್ ಬಿಡಲ್ಲ. ನಮಗ್ ಜಮೀನ್ ಇರ್ಲಿ ಕೊಡ್ತೀನಿ ಮೇಡಮ್, ಅವ್ನಿಗೆ ಕೊಡ್ತೀವಿ ನಾವು. ಇವಾಗ ಒಂದ್ಸಾರಿ ಕೋಸ ಹಾಕಿದ್ರೆ 1 ಲಕ್ಷ ಆಯ್ತದೆ. ಒಂದ್ಸಾರಿ 1 ಬೆಳೆ ತೆಗೆದ್ರೆ 1 ಲಕ್ಷ ಆಯ್ತದೆ. ಅವನು 4 ಬೆಳೆ ತೆಗೆದ್ರೆ ಅವ್ನಿಗೆ ಕೊಡ್ತೀವಿ ತಾನೆ. ವರ್ಷಕ್ಕೆ ಎಷ್ಟಾಗ್ತದೆ ಲೆಕ್ಕ ಹಾಕಿ ಮೇಡಮ್. ಅವ್ನು ಕೊಡ್ತೀವಿ ಬೇಕಾದ್ರೆ ನಾವೇನೆ. ಅವ್ನು ಬರ್ಲಿ ನಮ್ಮ ಮನೆ ತಕ್ಕೆ. ರೈತರು ಶ್ರೀಮಂತರ ಅಂತ ಹೇಳ್ತಾ ಇದ್ದೀರಾ? ಶ್ರೀಮಂತ ಅಲ್ಲ ಮೇಡಮ್, ನಾವು ಪಾಲು ಮಾಡ್ತಾ ಇರೋದು ಮೇಡಮ್. ಪಾಲು ಕೊಟ್ಟು ನಾವು ಮಾಡ್ತಾ ಇರೋದು. ಪಾಲು ಮಾಡಿ ಅಷ್ಟು ಮಾಡ್ತಾ ಇದೀವಲ್ಲ. ಅವ್ನು ಅದ್ರನ್ನ ಕಿತ್ಕೊಬಿಟ್ರೆ ಪಾಪ ನಾವ್ ಎಲ್ಗೆ ಹೋಗೋಣ ಹೇಳ್ರಿ? ಪಾಲು ಮಾಡ್ತಾ ಇರೋ ಜಮೀನ್ ಕಿತ್ಕೊಂಡು ನಾವ್ ಎಲ್ಗೆ ಹೋಗೋಣ? ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಇವನು ಆಯ್ತಾನೆ. ಯಾವ್ದಾನ ಸ್ಕೂಲ್ ಸೇರ್ಸ್ಬೇಕಂದ್ರೆ 1 ಲಕ್ಷ 2 ಲಕ್ಷ ಕೊಡ್ಬೇಕು ಮಕ್ಕಳಿಗೆ. ಅದೇ ಗೌರ್ಮೆಂಟ್ ಸ್ಕೂಲಲ್ಲಾದ್ರೂ ಓದಿಸ್ಕೊಂಡು ನಾವು ಕೆಲಸ ಮಾಡ್ತೀವ? ಗೌರ್ಮೆಂಟ್ ಸ್ಕೂಲ್ ಪರಿಸ್ಥಿತಿ ಹೆಂಗ್ ಮಾಡ್ತಾವ್ರಿ? ಯಾವ್ದು ಎಜುಕೇಶನ್ ಇಲ್ಲ ಮ್ಯಾಮ್. ನಾವು ನಮ್ಮ ಮಗಳನ್ನ 5 ವರ್ಷ ಓದಿಸಿದ್ವಿ. ಅಲ್ಲಿ ಎಜುಕೇಶನ್ ಇಲ್ದಿರೇನೆ ನಾವು ಬೇರೆ ಇಂಗ್ಲಿಷ್ ಮೀಡಿಯಂಗೆ ಹಾಕಿದ್ದು ಮ್ಯಾಮ್. ಇವಾಗ ಅವ್ರದ್ದು ಕಾಲೇಜ್ ಇದೆಯಲ್ವಾ, DK ಶಿವಕುಮಾರ್ ಅವ್ರದ್ದೇ ಕಾಲೇಜ್ ಇದೆ. ಮಕ್ಳು ಫ್ರೀ ಎಜುಕೇಶನ್ ಕೊಡ್ಲಿ, ನೋಡೇ ಬಿಡೋಣ ಅವ್ರ ಕೈಲಾಗಿದ್ರೆ. 75,000 ಇದೆ ಮ್ಯಾಮ್. ಫಸ್ಟ್ PUಗೆ 75,000 ಇದೆ. ಫ್ರೀಯಾಗಿ ಇದು ಮಾಡ್ತಾರ ಮಕ್ಳಿಗೆ. ರೈತರ ಮಕ್ಳಿಗೆ ಏನಾನ ಫ್ರೀಯಾಗಿ ಏನಾನ ಎಜುಕೇಶನ್ ಕೊಡ್ತಾವ್ರ? ಸುಮ್ಮನೆ ಯಾಕೆ ನಮ್ಮ ರೈತರ ಹತ್ರ ಎಲ್ಲ ಅವ್ರ ರೈತರು ಹೊಟ್ಟೆ ಮೇಲೆ ಯಾಕೆ ಹೊಡಿಯಕ್ಕೆ ಬರ್ತಾವ್ರಿ? ಒಟ್ನಲ್ಲಿ ನೋಡ್ಕೊಂಡ್ ಬಂದಾಗ ಈ ಓದಿರೋರ್ಗೆ ವಿದ್ಯಾರ್ಥಿಗಳು ಅವ್ರು ಕೆಲಸ ಸಿಗ್ತಿಲ್ಲ, ಕೆಲಸ ಕೊಡ್ತಾ ಇಲ್ಲ ಗೌರ್ಮೆಂಟ್ ಕೆಲಸ ಅಂತ ಹೋರಾಡ್ಬೇಕು. ಈ ರೈತರು ಅಷ್ಟೇನೆ. ನೀವುಗಳು ನಿಮ್ಮ ಹಕ್ಕು, ಅದು ನಿಮ್ಮ ಭೂಮಿ, ಅದಕ್ಕೂ ಹೋರಾಡ್ಬೇಕು. ಒಟ್ನಲ್ಲಿ ಬಡವರು ಹೋರಾಡ್ಲೇಬೇಕು ನಿಮ್ದನ್ನ ನೀವು ಪಡ್ಕೊಳ್ಳೋದಕ್ಕೆ. ಏನ್ ಮೇಡಮ್, ನಾವು ಒಂದು 10 ಹಸ ಇಟ್ಕೊಂಡಿದೀವಿ. ಜಮೀನ್ ಪಾಲಕ್ ಮಾಡ್ಕೊಂಡು 10 ಹಸ ಸಾಕ್ತಾ ಇದೀವಿ ಮೇಡಮ್. ಮುಳಬಾಗ್ಲ ಕಡೆಯಿಂದ ಬಂದು 10 ಹಸ ಕೋಲಾರ ಇಲ್ಲಿಗೆ ಬಂದು ವರ್ಷ ಆಯ್ತು ನೀವು ಬಂದು? ನಾವು 13 ವರ್ಷ ಆಯ್ತು ಮೇಡಮ್. 13 ವರ್ಷದಿಂದ ಮಕ್ಕಳನ್ನ ಸಾಕೊಂಡು 10 ಹಸ ಅಲ್ಲ, ಅಲ್ಲಿಂದ ಈ ಬಂಜರು ಭೂಮಿಗೆ ಬಂದಿದ್ದೀರಲ್ಲ? ಅಲ್ಲಿ ನೀರಿಲ್ಲ ಮೇಡಮ್, ನೀರಿಲ್ಲ. ಬೋರ್ ಹಾಕಿದೀವಿ. ಬಂಜರು ಭೂಮಿ ಅಂತಲ್ಲ ಭೂಮಿ ಅಲ್ಲ ಮೇಡಮ್, ಇದು ಚೆನ್ನಾಗಿರೋ ಭೂಮಿನೇ, ಬಂಜರು ಭೂಮಿ ಅಲ್ಲ. ಅದನ್ನ ಹೇಳ್ಬೇಕು. ರೈತರಲ್ವಂತೆ ನೀವು ಯಾರುನು? ಬಂಜರು ಭೂಮಿ ಅಂತೆ, ಇಲ್ಲೇನು ಬೆಳೆಯಕ್ ಸಾಧ್ಯನೇ ಇಲ್ವಂತೆ, ನೀರ್ ಸಿಗಲ್ವಂತೆ. ಜಮೀನ್ ಪಾಲಕ್ ಮಾಡ್ತಾ ಇದೀವಿ. ಪಾಲಕ್ ಮಾಡ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡಿದೀವಿ. ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದೀವಿ. ಆಮೇಲೆ ಯಾರೋ ಹೇಳ್ತಿದ್ರು, ಅಂದ್ರೆ ಭೂಮಿ ಕೊಟ್ಟಿರೋರು ಕೂಲಿಗೆ ಯಾರು ಸಿಗದೇ ಇಲ್ವಂತಿಲ್ಲಿ? ಸಿಗ್ತಾರೆ ಮೇಡಮ್, ಯಾಕೆ ಸಿಗಲ್ಲ? ಸಿಗ್ತಾರೆ ಮೇಡಮ್. ಅದೇ ಅವ್ರು ಹೇಳ್ತಾ ಇದ್ದಿದ್ದು. ಅದೇನು ಹೇಳ್ಕೊಟ್ಟು ಹೇಳ್ಸಿದ್ರೆ ಏನು ಅಂತ? ಸರಿ ಆಯ್ತು ಮ್ಯಾಮ್, ನೀವು ಹೇಳಿದ್ ಸರಿನೇ. ಕೂಲಿಗೆ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾವು ಅವ್ರ ಮನೆಗೆ ಹೋಗ್ತೀವಿ, ಅವ್ರ ಕೆಲಸ ನಾವು ಮಾಡ್ಕೊಡ್ತೀವಿ. ಅವ್ರು ಬರ್ತಾರೆ, ನಮ್ಮ ಮನೆ ಕೆಲಸ ಮಾಡ್ಕೊಡ್ತಾರೆ.
ಅದಕ್ಕೆ ಸರ್ ಬನ್ನಿ ಅವ್ರೇನೋ ಹೇಳ್ತಿದ್ದಾರೆ ಕೇಳೋಣ. ಹೇಳಿ, ಕೂಲಿ ಅವ್ರು ಸಿಗಲ್ಲ ಅಂದಿದ್ಕೇನೋ ಸಿಗಲ್ಲ ಅಂದ್ರೆ ಕಾಳ್ಗೆ ಮೇಗೈತಾರಲ್ಲ ಒಳ್ಳೆ ರಾಗಿ ಮುದ್ದೆ ಉಣ್ಣೋರು ಅವರು ಮೇಲೆ ಒಳ್ಳೊಳ್ಳೆ ಸೋಕಿಯಾಗಿ ಬಟ್ಟೆ ಹಾಕೊಂಡು ತಿರ್ಗೋರು. ನಮ್ಮಂತ ಈ ಅರ್ಕ್ಲು ಬಟ್ಟೆ ಹಾಕೊಂಡ್ರೆ ದೂರ ತಳ್ತಾರೆ, ಅವ್ರನ್ನ ನೋಡಲ್ಲ ಕಣ್ಣಲ್ಲಿ. ಏನು ಸೋಕೆಗೆ ಒಂದು ಇದು ಒಂದು ಕಾರು ಒಂದು ಒಳ್ಳೆ ವೈಟ್ ಒಂದು ಬಟ್ಟೆ ಹಾಕೊಂಡು ಹೋಗ್ಬಿಟ್ರೆ ಅವ್ರನ್ನ ಎಲ್ಲೂ ಬಿಡಲ್ಲ. ನಮ್ಮಂತ ಈಗ ಹಿಂಗ್ ಹೋದ್ರೆ ಅವ್ರ ವಾಸನೆ ಅಷ್ಟು ಆತರ ಅಂತಾರೆ. ಒಟ್ನಲ್ಲಿ ಕೂಲಿ ಅವರು ಸಿಗ್ತಾವ್ರೆ, ಎಲ್ಲ ಸಿಗ್ತಾವ್ರಿ. ಬರೀ ಸುಳ್ಳು ಅದೆಲ್ಲ ಸುಳ್ಳೆ. ಅವ್ರಿಗೂ ಗೇಯಕ್ಕಾಗಲ್ಲ ಮಾಡಕ್ಕಾಗಲ್ಲ. ನಾವು ಗೇಯ್ತಾ ಇದ್ದೀವಿ, ಹೆಂಗೋ ಇದ್ ಮಾಡ್ಕೋತೀವಿ. ಮಕ್ಳು ಒಬ್ರು ಕೈ ಕೊಡಲ್ಲ, ಒಬ್ರು ಬಾಯಿ ಕೊಡಲ್ಲ, ಮಾಡ್ಕೊಂಡು ಹೋಯ್ತಾ ಇದೀವಲ್ಲ. ಅದಕ್ಕೆ ಅವ್ರ ಕೈಲಿ ಗೇಯಕ್ಕಾಗಲ್ಲ, ಸುಮ್ಮನೆ ಇರ್ಲಿ, ಅವ್ರು ಕೊಟ್ಕೊಳ್ಳಿ, ನಾವ್ ಬೇಡ ಅನ್ನಲ್ಲ. ನಾವು ಮಾಡ್ಕೊಂತೀವಿ ಅಷ್ಟೇ. ಸರ್ ಅವರು ಜೆಂಟ್ಸ್ನು ಮಾತಾಡ್ಸ್ಬಿಡೋಣ. ಯಾರಿಗೋ ಧಮ್ಕಿ ಹಾಕಿದ್ರಂತಲ್ಲ, ಯಾರು ಸರ್ ಧಮ್ಕಿ ಹಾಕಿದ್ದು? ಧಮ್ಕಿ ಹಾಕಿರೋದು ನಮಗೆ ಮೇಡಮ್. ನಾವು ಸ್ವಲ್ಪ ಮಾಧ್ಯಮದಲ್ಲೆಲ್ಲ ಮೊನ್ನೆ 2 ಸಲ ಮಾತಾಡಿದ್ಕಾಗ್ಲೇನೆ ನಾನು ರೈತರ ಪರವಾಗಿ ಸ್ವಲ್ಪ ನಮ್ಮ ರೈತರನ್ನೆಲ್ಲ ಸ್ವಲ್ಪ ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ನಾವು ನಮ್ಮ ಮೇಲೆ ಬೇರೆಯವ್ರನ್ನ ಬಿಟ್ಟು ಧಮ್ಕಿ ಹಾಕಿಸೋದು, ವಾಯ್ಸು ರೆಕಾರ್ಡ್ ಕಳಿಸ್ಬಿಟ್ಟು ಅವ್ರಿಗೆ ಅವ್ರ ಕಡೆಯವ್ರು ಅಲ್ಲೇ ಇರ್ತಾರಲ್ಲ ಅವ್ರಿಗೆ ಹೇಳೋದು, ಏಯ್ ಆ ಬೋಳಿ ಮಗಂದು ಆಸ್ತಿ ಎಷ್ಟದು ಕೇಳು ಅನ್ನೋದು. ಆಮೇಲೆ ಅವನ್ನ ಒಂದು ಕೈ ನೋಡ್ಕೊಳ್ರಿ ಅಂತ ಹೇಳೋದು. ಈ ಥರ ಎಲ್ಲ ಧಮ್ಕಿ ಹಾಕಿ ನಮ್ಮನ್ನು ಬೆದರಿಸ್ತಾ ಇರೋದು. ನಾವು ಮುಂದಕ್ಕೆ ಬರಬಾರ್ದು ಅಂದ್ಬಿಟ್ಟು. ನಾವು ಮುಂದಕ್ಕೆ ಬಂದ ಏನೋ ನಮ್ಮೂರವ್ರನ್ನೆಲ್ಲ ನಾವೆಲ್ಲ ಒಗ್ಗೂಡಿಸ್ಕೊಂಡು ನಾವು ಕರ್ಕೊಂಡು ಹೋಗೋದಕ್ಕೆ ನಮ್ಮ ಮೇಲೆ ಆ ಥರ ದೌರ್ಜನ್ಯ ಮಾಡ್ತಾವ್ರೆ. ಇವರೆಲ್ಲ ಐಡಿಯಾ ಏನು ಮಾಡೋದು, ಅಲ್ಟ್ರಾಸಿಟಿ ಕೇಸ್ ಹಾಕಿಸೋದು, ಆ ಥರ ಎಲ್ಲ ಮಾತಾಡಕ್ಕೆ ಮಾಡ್ತಾ ಇರೋದು. ಇವರೆಲ್ಲ ಸುಳ್ಳು ಕೇಸ್ ಹಾಕಿಸಕ್ಕೆ ಈ ಥರ ಎಲ್ಲ ಮಾಡ್ತಾವ್ರೆ. ಅಂದ್ರೆ ಇದೆಲ್ಲ ವಾಯ್ಸ್ ಅಲ್ಲಿ ಇದೆ, ಧಮ್ಕಿ ಹಾಕಿದ್ದಾರೆ. ಎಲ್ಲ ಮಡಗಿದ್ದಾರೆ. ನೋಡ್ಕೊಳ್ರಿ ನೀವು ಒಂದ್ ಕೈ ಅವನ್ನ ಎಲ್ಲ ಅವನಿಂದಾನೇ ನಡೀತಾ ಇರೋದು ಊರಲ್ಲಿ. ಇಲ್ಲವ್ರು ಯಾರು ಅಷ್ಟೊಂದು ಇದು ಮುಂದಕ್ಕೆ ಹೋಯ್ತಾ ಇರ್ಲಿಲ್ಲ ಅವರು. ಹಂಗೆ ಅಂತ ಧಮ್ಕಿ ಹಾಕಿಸೋದು ನಮ್ಮ ಮೇಲೆ. ಒಟ್ನಲ್ಲಿ ಧಮ್ಕಿನೋ ಏನೋ ಒಂದು ಮಾಡಿ ಈ ಭೂಮಿ ಕಿತ್ಕೊಳಕ್ ರೆಡಿ ಅವ್ರೆ. ನೀವೇನ್ ಮಾಡ್ತೀರಾ ಕಿತ್ಕೊಳಕ್? ಅವ್ರು ರೆಡಿ ಅವರು ಕಿತ್ಕೊಳಕ್ ರೆಡಿಯಾಗಿ ನಾವು ಹೋರಾಡಕ್ ರೆಡಿಯಾಗಿದ್ದೀವಿ. ನಾವು ಉಳಿಸ್ಕೊಬೇಕು ಅಂತ ನಾವು ನಿಶ್ಚಯಿಸ್ಬಿಟ್ಟಿದ್ದೀವಿ, ಬಿಡೋದಿಲ್ಲ. ಅವ್ನ್ ಧಮ್ಕಿ ಹಾಕ್ಲಿ ಅಥವಾ ನನ್ ಮರ್ಡರ್ ಮಾಡ್ಬಿಟ್ರೇನ್ ಪರವಾಗಿಲ್ಲ. ನಮ್ಮ ಅಪ್ಪನ್ಗೆ 5 ಜನ ಮಕ್ಳಿದ್ದೀವಿ, ಇನ್ನ 4 ಜನ ಇರ್ತಾರೆ, ನನ್ಗೊಬ್ಬ ಮಗ ಅವನೇ. ನೋಡಿ ಎಷ್ಟು ಎಮೋಷನಲ್ ಕ್ಷಣಗಳು ಅಂದ್ರೆ, ನಾನ್ ಸಾಯೋಕ್ ರೆಡಿ ಇದೀನಿ, ನಮ್ಮ ಅಪ್ಪ ಅಮ್ಮನ್ ಸಾಕಕ್ ಇನ್ನ 4 ಜನ ಇದಾರೆ ಅನ್ನೋಕ್ ರೆಡಿ ಇದಾರೆ, ಜೀವ ಕೊಡೋಕು ರೆಡಿ ಇದಾರೆ. ಆಮೇಲೆ ನನ್ ಜೊತೆಗೆ ಇನ್ನೊಬ್ಬ ಚಿಕ್ಕ ಬೈರ್ ಮಾಡದ ಗ್ರೀಸ್ ಅಂತವ್ರೆ. ನಾವಿಬ್ರು ರೆಡಿ ಆಗಿದ್ದೀವಿ ಸಾಯಕ್ಕೆ. ಅವನ ಅಥವಾ ಏನನ್ನ ಮಾಡಿಸ್ಲಿ, ರೌಡಿಗಳನ್ನ ಬಿಟ್ಟು ಹೊಡೆಸ್ತಾನ ಅಥವಾ ಅಲ್ವಾ ಪೊಲೀಸ್ನವ್ರ ಕೈಲಿ ಎನ್ಕೌಂಟ್ರ್ ಮಾಡಿಸ್ಲಿ, ತೊಂದರೆ ಇಲ್ಲ ನಮ್ಗೆ. ಆ ಜೈಲು ಪೈಲ್ಗೆ ಹಾಕೋದಕ್ಕೆ ಅವಕ್ಕೆಲ್ಲ ಎದ್ರಲ್ಲ ಬಿಡಿ ನಾವು. ಅವೆಲ್ಲ ಏನೋ ತಿಳ್ಕೊಂಡಿದ್ರೆ ನಾನು ಅಲ್ಟ್ರಾಸಿಟಿ ಕೇಸ್ ಹಾಕಿಸ್ಬಿಟ್ಟು ಒಳಗಡೆ ಹಾಕ್ಬಿಟ್ರೆ ಹೋಯ್ತಾರೆ. ನಮಗೂ ಕಾನೂನೆಲ್ಲ ಗೊತ್ತದೆ, ಯಾರ್ಯಾರನ್ನ ಬಿಡ್ತಾವ್ರೆ ನಮ್ಮನ್ನೆಲ್ಲ. ಈ ಥರ ಬೇರೆಯವ್ರನ್ನ ನಾವು, ಯಾಕೆಂದ್ರೆ ಅವ್ರ ವಿರುದ್ಧವಾಗಿ ನಾವು ಮಾತಾಡಿದ್ರೆ ಅವ್ರೇನು ಮಾಡ್ತಾರೆ, ನಮ್ಮ ಜನಾಂಗದವನ್ನ ಹಿಂಗಂದ ಅಂದ್ಬಿಟ್ಟು ನಮ್ಮ ಮೇಲೆ ಅಲ್ಟ್ರಾಸಿಟಿ ಕೇಸ್ ಹಾಕಿಸಕ್ಕೆ ಇಷ್ಟೆಲ್ಲ ಮಾಡ್ತಾ ಇರೋದು ಅವರು. ಕ್ರಿಮಿನಲ್ ಐಡಿಯಾ ಮಾಡ್ತಾವ್ರಿ ಇವರೆಲ್ಲ. ನಾನು ಯಾರು ಮಾಡ್ತಿರೋದ ಐಡಿಯಾ ಹಿಂಗ ಆ ಕಡೆ ಆಪೋಸಿಟರು ಅದು ರೆಕಾರ್ಡ್ ಎಲ್ಲ ಇದೆ ಮೇಡಮ್. ಅಂದ್ರೆ ಯಾರ್ಯಾರು ಭೂಮಿ ಕೊಡೋಕ್ ಒಪ್ಕೊಂಡಿದಾರೋ ಅವ್ರು ಮಾಡ್ತಾ ಇರೋದು. ಅಂದ್ರೆ ನೀವು ಒಪ್ಕೊಂಡ್ಬಿಡ್ಲಿ ಬಿಡ್ಲಿ. ಆಮೇಲೆ ನಾವು ಹಬ್ಬ ಮುಂದಕ್ಕೆ ಹೋಗ್ಲಿಲ್ಲ ಅಂದ್ರೆ ಜನ ಯಾರು ಮುಂದಕ್ಕೆ ಬರಲ್ಲ ಆ ತರ. ಈಗ ಅವ್ರವ್ರ ಭೂಮಿ ಅವ್ರವ್ರ ಹಕ್ಕು ಅಂದ್ಮೇಲೆ, ಈಗ ಇಡೀ ಊರ್ ಅಂದ್ಮೇಲೆ ಅವ್ರವ್ರ ಭೂಮಿ ಅವ್ರವ್ರ ಮನೆಗಳಿಗೆ ತಕ್ಕನಾಗ ಅವ್ರವ್ರಿಗೆ ಹಕ್ಕು ಇದ್ದೇ ಇರ್ತದೆ. ಅವ್ರವ್ರು ಬರ್ತಾರೆ. ಏನು ನಾವೇನ್ ಮಾಡ್ತೀವಿ, ಇಂಥ ದಿನ ಒಂದು ಪ್ರೋಗ್ರಾಮ್ ಅದೇ ಬರ್ರಿ ಅಂತ ಕೇಳ್ಕತ್ತೀವಿ. ಕೇಳೋದಕ್ಕೆ ಅದಕ್ಕಾಗ್ಲೇ ನಮ್ಗೆ ಧಮ್ಕಿ. ನಮ್ಮನ್ನ ಏನೋ 2 ಮಾತಾಡ್ದೆ, ಆ ಮಾತ್ಗೆನೇನೆ ಏನವನು ಹಂಗೆ ಹಿಂಗೆ ಅಷ್ಟೊಂದು ಮಾತಾಡ್ತಾನೆ ಅವನು. ನಾ ಪಾಯಿಂಟ್ ಇಟ್ ಮಾತಾಡ್ದವಲ್ಲ, ಅದಕ್ಕೇನೆ ಅವ್ರಿಗೆ ಬೇಜಾರು. ಇವಾಗ ಏನಾಗ್ತಿದೆ ಅಂದ್ರೆ, ತಪ್ಪನ್ನ ಇದು ತಪ್ಪು ಅಂತ ಹೇಳೋರಿಗೆಲ್ಲ ಈ ರೀತಿಯಾಗಿ ಪರಿಸ್ಥಿತಿ ಬರ್ತಾ ಇದೆ. ಧಮ್ಕಿ ಹಾಕೋದಾಗಿರ್ಬೋದು, ಅಥವಾ ಅವ್ರನ್ನ ಏನೋ ಒಂದ್ ಮಾಡ್ಬಿಡೋಣ, ತಪ್ಪನ್ನ ತಪ್ಪು ಅಂತ ಹೇಳೋದೇ ತಪ್ಪು. ಅದೇ ನಮಗೆ ಮಾತಾಡಕ್ ಹಕ್ಕೇ ಇಲ್ಲ. ಅಲ್ಲಿಗೆ ಸಂವಿಧಾನನೇ ಇಲ್ಲ ಇವ್ರಿಗೆ. ಸಂವಿಧಾನ ಇವ್ರು ಇಷ್ಟ ಬಂದಂಗ್ ಬಳಸ್ಕೊಂತವ್ರೆ. ಇವ್ರು ಇಷ್ಟ ಬಂದಂಗ್ ಕಾನೂನು ಬಳಸ್ಕೊಂತವ್ರೆ. ಸಂವಿಧಾನನೇ ಹೇಳುತ್ತಲ್ಲ ಸರ್, ಯಾವ್ದನ್ನು ಕೂಡ ಹಿಂಗ್ ಬೇಕು ಅಂತ ಅವ್ರ ಪರ್ಮಿಷನ್ ಇಲ್ದೆ ಕಿತ್ಕೊಳ್ಳೋಕೆ ಯಾವನಿಗೂ ಹಕ್ಕಿಲ್ಲ ಅಂತ ಸಂವಿಧಾನದಲ್ಲಿ ಹೇಳೋರು. ಅವ್ರ ಸಂವಿಧಾನದ ಪ್ರಕಾರ ಎಲ್ಲಿ ನಡ್ಕತ್ತಾವ್ರ ಮೇಡಮ್ ಅವರು? ಸಂವಿಧಾನ ಪ್ರಕಾರ ನಡ್ಕಂತವ್ರ? ಸಂವಿಧಾನ ಮಡಗವ್ರ? ಅವ್ನ ಸಂವಿಧಾನ ಅವ್ರು ಇಷ್ಟ ಬಂದಂಗ್ ಬಳಸ್ಕೊತಾವ್ರೆ. ಬೇಕಾದಂಗೆಲ್ಲ ತಿದ್ಕೊಂಡು ಬೇಕಾದಂಗೆ ತಿದ್ಕೊಂಡು ಕಾನೂನು ಚೇಂಜ್ ಮಾಡ್ಕತ್ತಾವ್ರೆ. ಸಂವಿಧಾನನೇ ಎಲ್ಲಿ ಮಡಗವ್ರ? ಸಂವಿಧಾನನ ಎಲ್ಲ ಸಂವಿಧಾನ ವಿರುದ್ಧವಾಗಿ ಮಾಡ್ತಾ ಇರೋದು ಇವರು. ಸಂವಿಧಾನ ವಿರುದ್ಧವಾಗಿ. ಇವಾಗ ಇಷ್ಟು ಮಾತಾಡಿದ್ರೆ ಬೇಕಾರೆ ನಾಳೆಗೂ ಒಂದು ರೆಕಾರ್ಡ್ ಬೇರೆ ಕಳ್ಸಿರ್ತಾರೆ ವಾಯ್ಸು. ನಾನು ಈ ವಾಯ್ಸ್ ರೆಕಾರ್ಡ್ ಕಲೆಕ್ಟ್ ಮಾಡೋಕ್ಕೋಸ್ಕರನೇ ಇವತ್ತು ಬೈರ್ಮಳದ ಗಂಟ ಹೋಗಿ ಕಲೆಕ್ಟ್ ಮಾಡೋದು.
ಆಮೇಲೆ ಅಲ್ಲೆಲ್ಲ ಹೇಳಿದ್ರು ನೀವಕ್ಕೆಲ್ಲ ಎದ್ರಕ್ಳಕ್ಕೆ ಹೋಗ್ಬೇಡ, ಎದುರಿಸ್ತಾರೆ ಅವರು. ಇವನ್ ಇಂಥ ರೆಕಾರ್ಡ್ಗಳೆಲ್ಲ ನಾವು ಬೇಜಾನ್ ನಮಗೆ ಬರ್ತಾವೆ, ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ, ಆಮೇಲೆ ನಾವು ನೋಡೋಣ ಆಮೇಲೆ ಅಂತ ಹೇಳವ್ರೆ. ಒಟ್ನಲ್ಲಿ ನೀವು ಭೂಮಿ ಕೊಡಕ್ ತಯಾರಿಲ್ಲ, ಅವ್ರು ಏನಾದ್ರೂ ಮಾಡ್ಕೊಂಡು. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಸಾಯಕ್ಕೆ ಸಿದ್ಧವಾಗೇ ಇದ್ದೀವಿ. ನಾವೇನು ಜೀವದ ಮೇಲೆ ಆಸೆ ಇಟ್ಕೊಂಡೇನು ಬದುಕ್ತಾ ಇಲ್ಲ ನಾವು. ಏನೋ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವರೆಲ್ಲ ಸಾವಿರಾರು ವರ್ಷ ಬದುಕ್ತಾರೆ ಅವರು. ಆಮೇಲೆ ಒಂದೇ ಒಂದು ಮಾತು ಹೇಳ್ತೀನಿ, ಸ್ವತ್ತಾಗಿ ಯಾರನ್ನು ಹುಡ್ದಾರ ನೋಡ್ತಾರೆ ಮೇಡಮ್ ಅವರೇ, ಹುಡ್ದಾರನು ಕುಯ್ದಾಕೆ ಮನಗಿಸೋದು. ಅವರು ಮುಖ್ಯಮಂತ್ರಿಗಿರ್ಬೋದು, ಒಬ್ಬ MLA ಗಿರ್ಬೋದು, ನಾಳೆ ದಿನ ಸ್ವತ್ತಾಗಿ ಹುಡ್ದಾರ ಕುಯ್ದು ಮನಗಿಸ್ತಾರೆ. ನೀನು ಹಣ ಆಸ್ತಿ ವಜ್ರ ವೈಡೂರ ಯಾವುದು ಹಾಕಲ್ಲ, ಬೇಕಾದ್ರೆ ಇದಕ್ಕೂ ಬೇಕಾದ್ರೆ ನನಗೊಂದು ಧಮಕಿ ಹಾಕಿದ್ರು ಹಾಕ್ಲಿ, ಹಿಂಗೆ ಹೇಳ್ಬಿಟ್ಟವನೇ ಅಂತ. ನಿಮ್ ಪರವಾಗಿ ನಾವು ಇರ್ತೀವಿ ಸರ್, ತಲೆನೇ ಕೆಡಿಸ್ಕೋಬೇಡಿ. ನಾವು ನಿಮ್ಗೂ ನೀವು ಇದ್ದೀರ ಅಂದ್ಬಿಟ್ಟೆ ಧೈರ್ಯವಾಗಿರೋದು ನಾವು. ಇವತ್ತು ಮಾಧ್ಯಮ ಅದೇ ಪತ್ರಿಕೋದ್ಯಮ ಅದೇ ಅಂತ ಬಂದ್ಬಿಟ್ಟೆ ನಾವು ಧೈರ್ಯವಾಗಿರೋದು. ಇಲ್ಲವರ ಇದನ್ನ ಏನು ಬೇಕಾದ್ರೂ ಮಾಡೋಕ್ಕೆ ಕೆಪಾಸಿಟಿ ಇತ್ತು, ಅವ್ರ ಹತ್ರ ಇತ್ತು, ಅವ್ರ ಹತ್ರ ಮಾಡೋರು ಅವರು. ಹೌದು, ಅವ್ರಿಗೆ ಹೇಳ್ಬಿಡಿ, ಹುಡ್ದಾರ ಯಾರು ಸತ್ರು ಹುಡ್ದಾರ ಕುಯ್ದೆ ಮನ್ಗಿಸೋದು ಗುಂಡಿಗೆ ಏನಕ್ಕೆ ಸಾವಿರಾರು ಕೋಟಿ ಯಾತಕ್ ಬೇಕು? ಜನ ಬದುಕಕ್ ಬಿಟ್ರೆ ಸಾಕು, ನೆಮ್ಮದಿಯಾಗಿರ್ತಾರೆ. ಸತ್ಯ. ಅಲ್ಲಿ ಒಬ್ರು ಇದಾರೆ, ಬನ್ನಿ ಅವ್ರನ್ನು ಮಾತಾಡ್ಸ್ತಾ ಹೋಗೋಣ. ಸರ್ ಬರ್ತೀರಾ ಇಲ್ಲಿಗೆ? ನೀವು ಮಾತಾಡ್ತೀರಾ? ಬನ್ನಿ ಸರ್ ಮಾತಾಡಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಅಂತ. ನಿಮ್ದು ಎಷ್ಟು ಜಮೀನಿದೆ? ನಮ್ದು ಇಲ್ಲಿ ಜಮೀನು ನಮ್ದು ಮುಳಬಾಗಿಲು. ನಾವು ಅಲ್ಲಿ ಭೂಮಿ ಎಲ್ಲ ಐತೆ, ಅಲ್ಲಿ ಬೋರ್ ಎಲ್ಲ ಹಾಕಿ ನೀರು ಸಿಗಿದೆ. ಇಲ್ಲಿಗೆ ಬಂದು ಕೆಲಸ ಮಾಡೋ ಒಂದಷ್ಟು ದಿವಸ ಹೊಲ ಪಾಲ್ಗೆ ಮಾಡ್ತಾಯಿದ್ವಿ. ಪಾಲ್ಗೆ ಮಾಡ್ಕೊಂಡು ಈಗ ಒಂದಷ್ಟು ಹಸುಗಳು ಇಟ್ಕೊಂಡು ಜೀವನ ಮಾಡ್ತಾಯಿದ್ವಿ. ಈಗ ಜೀವನ ಜಮೀನಿದೆ ತಾನೇ ಮೇಡಮ್, ಏನೋ ಒಂದು ಮಾಡ್ಬೋದು. ಎಲ್ಲ ಕಿತ್ಕೊಳ್ಬಿಟ್ಮೇಲೆ ನಾವು ಇಲ್ಲಿ ಏನು ಮಾಡೋಕ್ಕಾಗ್ತದೆ? ನೀವ್ ಇಲ್ಲಿ ಬದುಕಬಹುದು ಅಂತ ಬೇರೆ ಕಡೆಯಿಂದ ಬಂದು ಇಲ್ಲಿ ಬದುಕ್ತಾ ಇದ್ದೀರಾ, ಇಲ್ಲೂ ಬದುಕಕ್ ಬಿಡಲ್ಲ ಅಂತ ಬಿಡ್ತಾ ಇಲ್ಲ. ಏನ್ ಹೇಳ್ತೀರಾ? ಅದೇ ಬಿಡ್ತಾ ಇಲ್ಲ, ಅದರಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮೇಡಮ್. ಎಷ್ಟು ವರ್ಷದ? 1 ವರ್ಷದಿಂದ ಹೋರಾಟ ಮಾಡ್ತಾನೆ ಇದೀರಾ, ಪ್ರತಿಫಲ ಸಿಗ್ತಿದೆ ಅನ್ನಿಸ್ತಿದ್ಯಾ? ಸಿಕ್ಲೇಬೇಕು ಮೇಡಮ್. ಅದು ಎಷ್ಟು ಸರ್, ಯಾವಾಗ ಸಿಗುತ್ತೆ? ಏನು ಮಾಡೋದು, ಇರೋವರೆಗೂ ಹೋರಾಡಲೇಬೇಕು. ಅವ್ರ ಕೈ ಬಿಡೋವರೆಗೂ ನಾವು ಹೋರಾಡಲೇಬೇಕು ಮೇಡಮ್. ಅಂದ್ರೆ ನಾನು ನೋಡ್ತಾ ಇದ್ದೀನಿ, ಮಹಿಳೆಯರು ಇರ್ಬೋದು, ಅವ್ರಿಗೆ ಎಷ್ಟೊಂದು ಕೆಲಸಗಳಿರುತ್ತೆ, ಎಷ್ಟೊಂದು ಸಮಸ್ಯೆಗಳಿರುತ್ತೆ ಹೆಣ್ಮಕ್ಳಿಗೆ. ಅದನ್ನೆಲ್ಲ ಬಿಟ್ಬಿಟ್ಟು ಅವರು ಕೆಲಸ ಕಾರ್ಯ ಬಿಟ್ಟು ಈ ರೀತಿಯ ಹೋರಾಟ ಅಂತ ಅವ್ರ ಜೀವನದ ಪ್ರತಿಯೊಂದು ಕ್ಷಣನ ವ್ಯರ್ಥ ಮಾಡ್ಕೋತಿದ್ದಾರೆ ಅನ್ನಿಸ್ತಿದೆ ನಂಗೆ. ಹೌದು ಮೇಡಮ್, ಅದಂತೂ ಸತ್ಯ. ಅದು ಎಲ್ಲ ಬಿಟ್ಟು ಪಾಪ ಹೋಗಲ್ಲಿ ಕುಂತ್ಕೊಂಡು ಎಲ್ಲ ಅಹೋರಾತ್ರಿ ಎಲ್ಲ ಮಾಡ್ತಾ ಇದಾರಲ್ಲ ಮೇಡಮ್. ಅಷ್ಟು ಒಂಚೂರು ಕರುಣೆ ಅನ್ನೋದೇ ಇಲ್ವಾ ಅವ್ರಿಗೆ? ಕರುಣೆ ಇಲ್ವಾ ಅಂತ? ಇದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗ ಏನೋ ಕೈ ಬಿಡಬಹುದಾಗಿತ್ತು. ಆ ಕರುಣೆ ಇಲ್ಲದಕ್ಕೆ ಈಗ ಈ ತರ ಮಾಡ್ತಾ ಇರೋದು ಮೇಡಮ್ ಅವರು. ಒಟ್ನಲ್ಲಿ ಅವರು ರೆಡಿ ಆಗಿದ್ದಾರೆ, ಏನೋ 80% ಜನ 90% ಜನ ಒಪ್ಕೊಂಡ್ಬಿಟ್ಟವ್ರಂತೆ ಭೂಮಿ ಕೊಡಕ್ಕೆ. ಅದ್ ನಿಜಾನಾ? ಸುಳ್ಳು ಮೇಡಮ್, ಅದೆಲ್ಲ ಸುಳ್ಳು. ಒಂದು 10% ಇಲ್ಲೊಂದು 15% ಅಷ್ಟೇ. ಈ ರೀತಿಯಾಗಿ ಒಪ್ಕೊಂಡ್ಬಿಟ್ಟವ್ರ 80% 90% ಅಂತ ಅದ ಡೈವರ್ಟ್ ಮಾಡ್ಲೇಬೇಕು ಅದನ್ನ. ಅದ್ ಮಾಡಲ್ಲ ಅಂದ್ರೆ ಜನ ನಂಬೇಕಲ್ವಾ? ಒಪ್ಕೊಂಡವ್ರೆ ಅದು ಇದು ಅಂತ ಏನೋ ಒಂದು ಮಾಡ್ಲೇಬೇಕು. ಮಾಡಲ್ಲ ಅಂದ್ರೆ ಇದ್ ಮಾಡಕ್ಕಾಗಲ್ವಲ್ಲ. ಹೌದ್ರಿ. ಸೊ ನೋಡಿದ್ರಲ್ಲ, ಯಾರು ಅಂದ್ರೆ ಅವ್ರು ಹೇಳ್ತಾ ಇರೋದನ್ನ ನೋಡ್ತಾ ಇದ್ರೆ 80% 90% ಒಪ್ಕೊಂಡಿದ್ದಾರೆ ಅನ್ನೋವಂಥವ್ರು ಯಾರು ಒಬ್ರು 1% ಕೂಡ ಹೌದು ನಾವು ರೆಡಿ ಇದೀವಿ ಅಂತ ಇಲ್ಲೇ ನಮಗೆ ಸಿಗ್ತಾನೆ ಇಲ್ಲ. ಯಾರು ಆ ಥರ ಆನ್ಸರೇ ಕೊಟ್ಟಿಲ್ಲ. ಎಲ್ಲರೂ ಹೇಳ್ತಿದ್ದಾರೆ ನಾವು ಜೀವ ಕೊಡ್ತೀವಿ, ಬೇಕಿದ್ರೆ ನಾವು ಭೂಮಿ ಕೊಡಲ್ಲ ಅಂತ. ಅದೇನಪ್ಪ, ನಾವು ಇವತ್ತು ಸಂಜೆವರೆಗೂ ಓಡಾಡ್ತೀವಿ, ನೋಡ್ತೀವಿ, ಯಾರು ಅಟ್ಲೀಸ್ಟ್ 1% ಜನನಾರ ಸಿಗ್ತಾರ ಯಾರಾದರೂ ನಾವು ಭೂಮಿ ಕೊಡ್ತೀವಿ ಅಂತ ನಾವು ಕೂಡ ಕಾದು ನೋಡೋಣ.